ಇವತ್ ಬೆಳಗ್ಗೆ ಮಾಡ್ಬೇಕಾಗಿರೋ ಕೆಲ್ಸಗಳನ್ನೆಲ್ಲ ಮರ್ತು ಆರಾಮಾಗಿ ನಿದ್ದೆ ಹೊಡೆದಿದ್ದೆ. ಆಮೇಲೆ ನೆನ್ಪಾಯ್ತು ನಾನು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಯಾವ್ದೇ ಕಾರಣಕ್ಕೂ ಜಿಮ್ ನ ಸ್ಕಿಪ್ ಮಾಡಬಾರ್ದು ಅಂತ. ಅದಕ್ಕೆ ರೀಸನ್ನೇ ಮಿರರ್ ಮುಂದೆ ನಿಂತಾಗ ಕಾಣಿಸೋ ಹೊಟ್ಟೆ. ಜಿಮ್ ಜಾಯಿನ್ ಆಗಿ ತುಂಬಾ ದಿನ ಏನಾಗಿಲ್ಲ, ನನ್ನ ಬಾಡಿ ಇನ್ನ ಕಂಪ್ಲೀಟ್ ಆಗಿ ಈ ವರ್ಕೌಟ್ ರೊಟೀನ್ ಗೆ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೇನೆ ಸ್ಟಾರ್ಟಿಂಗ್ ಅಲ್ಲಿ ಪಟ್ ಅಂತ ಒಂದಿಷ್ಟು ಸ್ಟ್ರೆಚಸ್ ಮಾಡ್ಕೊಂಡೆ, ಅದ್ರ ಜೊತೆಗೆ ಪಟ್ ಅಂತ ವಾರ್ಮ್ ಅಪ್ ಮುಗಿಸ್ಕೊಂಡೆ. ಒಂದ್ ದಿನದಲ್ಲಿ ಪರ್ಟಿಕ್ಯುಲರ್ ಆಗಿ ಬೈಸಿಪ್ಸ್, ಟ್ರೈಸಿಪ್, ಲೆಗ್ ಅಂತೆಲ್ಲ ಮಾಡ್ತಾ ಇಲ್ಲ ನಾನು. ನಮ್ ಟ್ರೈನರ್ ಹೇಳಿದಾರೆ ಆರಾಮಾಗಿ ಒಂದು 10 ದಿನ ಎಲ್ಲಾ ಮಸಲ್ ಕಾನ್ಸಂಟ್ರೇಟ್ ಮಾಡು, ಅದಾದ್ಮೇಲೆ ಪರ್ಟಿಕ್ಯುಲರ್ ಆಗಿ ಒಂದ್ ದಿನದಲ್ಲಿ ಒಂದ್ ಮಸಲ್ ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಪರೇಟ್ ಆಗಿ ನನಗೆ ವರ್ಕೌಟ್ ಹೇಳ್ಕೊಡ್ತಾರೆ ಅಂತ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಕಾರ್ಡಿಯೋ ಮಾಡಕ್ ಟೈಮ್ ಇಲ್ಲ ಅಂತ ಲಾಸ್ಟ್ ಅಲ್ಲಿ ಒಂದು ಪೋಸ್ ಕೊಟ್ಟು ಹೇಗ್ ಕಾಣ್ತೀನಿ ಅಂತ ನೋಡ್ಕೊಂಡು ಮನೆಗೆ ಹೊರಟೆ. ಸಾರಿ ಮನೆಗೆ ಹೋಗಿ ರೆಡಿಯಾಗಿ ಮದುವೆಗೆ ಹೊರಟೆ. ಕಲ್ಯಾಣ ಮಂಟಪ ರೀಚ್ ಆಗಿದೆ ನೋಡಿದ್ದು, ಇನ್ನು ಮುಹೂರ್ತ ನಡೀತಾ ಇತ್ತು. ಇದೇ ಗ್ಯಾಪ್ ಅಲ್ಲಿ ಹಸುವಾಗಿದೆ, ತಿಂಡಿ ತಿನ್ಕೊಬಿಡೋಣ ಅಂತ ಹೋದ್ವಿ. ಆದ್ರೆ ನಮ್ಗೆ ಒಂದು ಟ್ವಿಸ್ಟ್ ಕಾದಿತ್ತು, ಅದನ್ನ ನಾನು ಫುಲ್ ವ್ಲಾಗ್ ಅಲ್ಲಿ ನೋಡಿ ಯೂಟ್ಯೂಬ್ ಅಲ್ಲಿ. ಆಮೇಲೆ ನಾನು ನನ್ನ ಫ್ರೆಂಡು ಮುಹೂರ್ತ ಮಾಡ್ಬಿಟ್ಟು ಬರೋಣ ಅಂತ ಹೋದ್ವಿ. ಒಳ್ಳೇದಾಗ್ಲಿ ಇಟ್ಕೊಳ್ಳೋ ಮಾಡೋ ನಿಮ್ಸತ್ತೆ ತಗೋ. ಆಮೇಲೆ ನನ್ನ ಫ್ರೆಂಡು ನಮ್ ಸೈಡಿನ ವೆಡ್ಡಿಂಗ್ ನ ಫಸ್ಟ್ ಟೈಮ್ ಅಂತ ಅಟೆಂಡ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಮುಹೂರ್ತ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಟ್ಯುಟೋರಿಯಲ್ಸ್ ಕೊಡ್ತಿದ್ದೆ ಅವನಿಗೆ. ಸಪ್ತಪದಿ ಅಂದ್ರೆ ಏನು ಅಂತ ಪುರೋಹಿತರು ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ನಾವು ಒಂದಿಷ್ಟು ತಿಳ್ಕೊಂಡ್ವಿ. ಈಗ ಫೈನಲ್ ಆಗಿ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಮಿಕ್ಕಿದ ಶಾಸ್ತ್ರ ಅಷ್ಟು ಇಷ್ಟು ಅಂತ ಒಂದ್ ಸ್ವಲ್ಪ ನೋಡ್ಕೊಂಡು ಅದಾದ್ಮೇಲೆ ನಾನು ನಮ್ಮನೆ ಕಡೆ ಹೊರಟೆ.